ಕೆರೆಳಿ ಇದೆ ಸರ್, ಯಾಜಮಾನ್ ಬಂದ್ ಮಾಡಿದ್ರು ಸರ್, ಅಚ್ಚುಕಟ್ಟಿದೆ ಸರ್. ನಮ್ದು ಕೆರೆಳಿ ಬಿಣಿಗೆರೆ ಕೆರೆ ಇದೆ ಸರ್. ಕೊಪ್ಪಳ ಕ್ಷೇತ್ರದಲ್ಲಿ 2 ಕೆರೆ ಅಚ್ಚುಕಟ್ಟಿದೆ. 2 ವರ್ಷದಲ್ಲಿ ಮೈನರ್ ಇರಿಗೇಷನ್ ಈ ಎಲ್ಲ ಕೆರೆಗಳು ಮೈನರ್ ಇರಿಗೇಷನ್ ಎಕ್ಸೆಪ್ಟ್ ಕಳಕಲ್ ಒಂದು, ಹುಲಿಕೆರೆ ಒಂದು ಸರ್. ಇಲ್ಲ ಸರ್, ಇವೆರಡು ಬಿಟ್ಟರೆ ನಾವು ಎಲ್ಲ ಹೆಮ್ಮಕ್ಕೆ ಬೆಣಕಲ್ ಕೆರೆ, ಮಲ್ಕಸಮುದ್ರ ಕೆರೆ, ಬಳುಗಿ ಕೆರೆ, ತಲ್ಲೂರು, ಮುರುಡಿ, ಕಲ್ಬಾವ್ ಎಲ್ಲ ಇರಿಗೇಷನ್ ಏರಿಯಾ ಸ್ಟಡಿನೇ ಮಾಡಿ ನೀವು ನೋಡಿ. ಪ್ರಾಜೆಕ್ಟ್ ಇಂಜಿನಿಯರ್ ಬಂದಾಗ ನೀವು ಸ್ಟಡಿ ಮಾಡಿ ನಿಮ್ಮ ಚೆನ್ನಾಗಿರ್ಬೇಕು. ಇದೆಲ್ಲ ಇದನ್ನ ಸೆಕೆಂಡ್ ಸ್ಟೇಜ್ ಇದು 38 ಕಿಲೋಮೀಟರ್ 6 ಕಿಲೋಮೀಟರ್ ಪೆಂಡಿಂಗ್ ಇದೆ ಸರ್. ನ್ಯಾಷನಲ್ ಹೈವೇ ಅದು. ನ್ಯಾಷನಲ್ ಹೈವೇ ಒಂದು 2 ನಿಮಿಷದ ಸಿಟಿಯಲ್ಲಿ, ಕುಟ್ನೂರು ಸಿಟಿಯಲ್ಲಿ ಇದೆ ಸರ್. ಕುಟ್ನೂರು ಸಿಟಿಯಲ್ಲಿ ಸ್ವಲ್ಪ ಇದೆ ಸರ್. ನ್ಯಾಷನಲ್ ಹೈವೇದಲ್ಲಿದೆ ಸರ್. ಅಲ್ಲಿ ಇಲ್ಲಿ ನೆಕ್ಸ್ಟ್ ಇದೆ ಸರ್. ಇಲ್ಬರ್ಗ ಬರ್ತೀವಿ ಸರ್, ಪುಟ್ಟ ಲ್ಯಾಂಡ್ ಬರ್ತದೆ ಸರ್. ಅದು ಇಲ್ಲೆಲ್ಲ ಆಲ್ ಅಲಾಂಗ್ ರೋಡ್ ಬರ್ತೀವಿ ಸರ್. ಇದೇನು ಪ್ರಾಬ್ಲಮ್ ಇದೆ? ಈಗೆಲ್ಲ ರೈತರು ಕಳಿಸಿದ್ದೀವಿ ಸರ್. ಅಲ್ಲಿ BSCL ಫ್ಯಾಕ್ಟ್ರಿ ಬರ್ತೀವಿ ಸರ್. ಅಲ್ಲ ಈಗ ಶಾರ್ಟ್ ಔಟ್ ಮಾಡಿದ್ರು ಅಂತಾರಲ್ಲ ಎಲ್ಲ. ನಾನು ಲಾಸ್ಟ್ ಟೈಮ್ ಮಾತಾಡಿದಾಗ ಆಮೇಲೆ ಅವ್ನು ಕರೆಸಿ ಹೇಳಿದ್ದೇನೆ ರಾಯರೆಡ್ಡಿಯವ್ರನ್ನ. ಅದೇನಿದ್ರೆ ನಾನು ಇದೆಲ್ಲ ರಾಯರೆಡ್ಡಿ ಸಾಹೇಬ್ ಬರುತ್ತಾ? ಹೌದೇ, ಸೋಮಣ್ಣ ಅದು ತೊಗೊಂಡೋಗಿ ಅಲ್ಲಿ ತೊಗೊಂಡೋದ್ರು. ಅವ್ರಿಗೆ ಹೇಳಿದ್ದೀನಿ ನಾನು. ಅವ್ರು ಯಾವ ನಾನು ಅಲ್ಲಿದ್ದಾಗ ಬಂದರೆ ಒಂದು ದಿವಸ ಕುಂತ್ಕೊಂಡು ಅವರೆಲ್ಲ ಕೆಲಸ ಮಾಡ್ಬೋದು ಅಂತ ಹೇಳಿದ್ರು. ಈಗ ಎಲ್ಲೆಲ್ಲಿ ಪ್ರಾಬ್ಲಮ್ ಆಗೋದು ಮೀಟಿಂಗ್ ಮಾಡಿದ್ವಿ ಸರ್. ಯಲಬುರ್ಗಾ ತಾಲೂಕದಲ್ಲಿ ಬರ್ತದೆ ಸರ್. 3 ರೀಚ್ ಬಂದ್ಬಿಟ್ಟು ಕುಟ್ನೂರು ತಾಲೂಕು ತಹಶೀಲ್ದಾರ್, 2 ಅಲ್ಲೇ ಇಲ್ಲ. ಇವರೆಲ್ಲ 3 ಕುಟ್ನೂರು ತಹಶೀಲ್ದಾರಿಗೆ ಬರ್ತವೆ ಸರ್. ಇವರು ಭೇಟಿಯಾಗಿದ್ದೀವಿ ಸರ್. ಮಂಡ್ಯ ಬರ್ಲಿಕ್ಕೆ ಹೇಳಿದ್ದಾರೆ ಸರ್. ಹೋಗ್ತೀವಿ ಸರ್. ಇನ್ಕ್ಲೂಡಿಂಗ್ ಈ ಬನಾಪುರ ಸತಿಗೆ ಅವ್ರಿಗೆ ಬರ್ತದೆ ಸರ್. ಸ್ಟೇಜಲ್ಲಿ ಬರ್ತಕ್ಕಂಥ 600 ಮೀಟ್ರ್ ಹಿಂಗೆ ಬರ್ತದೆ ಸರ್. ನಾವು ಮಂಡ್ಯ ತಹಶೀಲ್ದಾರ್ಗೆ ರೈತರಿಗೆಲ್ಲ ಬರ್ಲಿಕ್ಕೆ ಹೇಳಿ ಹೋಗ್ತೀವಿ. ನಾಳೆ ಮೀಟಿಂಗ್ ಆದರೆ ಅಲ್ಲಿಂದ ಮಾತಾಡೋಣ. ಈಗ ತಹಸೀಲ್ದಾರ್ ಯಾಕೆ ಬರಬೇಕು? ಇದಕ್ಕೆ ಅಕ್ವಿಷನ್ ಮಾಡ್ತಾ ಇದ್ದಾರೆ. ಅಕ್ವಿಷನ್ ಏನು ಮಾಡ್ತಾ ಇಲ್ಲ ಸರ್. ಅದು ಲ್ಯಾಂಡ್ ಫಿಸಿಕಲ್ ಪ್ರೆಸೆನ್ಸ್ಗೆ ಎಕ್ಸಂಪ್ಷನ್ ಲೆಟರ್ ಕೂಡ ಕೊಟ್ಟಿದ್ವಿ ಸರ್ ಸಬ್ ರಿಜಿಸ್ಟ್ರ್ ಆಫೀಸಲ್ಲಿ. ನಮ್ಮ ಮಂಡ್ಯ ಎಲ್ಲ ಮಂಗಳವಾರ ರಿಜಿಸ್ಟ್ರೇಷನ್ ಆಗುತ್ತೆ ಸರ್. ಹೌದು ಸರ್, ಹೌದು ಸರ್. ಎಲ್ಲ ಈ ವಾರದಾಗ ಆಗ್ತು ಅಂತಾರೆ. ಆಯಿತು, ಮಂಗಳವಾರ ರಿಜಿಸ್ಟ್ರೇಷನ್ ಆಗುತ್ತೆ. ಮಂಗಳವಾರ ರಿಜಿಸ್ಟ್ರೇಷನ್ ಆಗುತ್ತಲ್ಲ. ಟ್ರಾನ್ಸ್ಮಿಷನ್ ಲೈನ್ ಚಲೋ ಇದೆ ಸರ್. ಈಗ ಒಂದು ಎಷ್ಟು ಕಿಲೋಮೀಟರ್ ಇದೆ ಸರ್? ನಮ್ಮದು 13 ಕಿಲೋಮೀಟರ್ ಇದೆ. 14 ಕಿಲೋಮೀಟರ್ಸ್ ಅಂತ ಹೇಳಿದ್ರೆ 13.8 ಸರ್. 10 ಕಿಲೋಮೀಟರ್ ಆಗಿದೆ ಸರ್. ಲೈನ್ ಹೇಳಿದವರ ಪ್ರಾಬ್ಲಮ್ ಅಲ್ಲ ರೈತರದ್ದು. ನೋಡಿ, ಇವೆಲ್ಲ ಗೊತ್ತಿದ್ದೆ. ನಾನು 8 ಮಂತ್ಸ್ ಬಿಫೋರ್ ನಾನು ಹೇಳಿದೆ ಸಬ್ಸ್ಟೇಷನ್ದು ಪೋಲ್ಸ್ದು ಮೊದಲು ಮಾಡ್ಕೊಳ್ಳೋದು. ಯಾವುದೇ ಇನಿಷಿಯಲ್ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡೋ ಕಾಲಕ್ಕೆ ಸೈಮಲ್ಟೇನಿಯಸ್ಲಿ ಕಲೆಕ್ಟ್ ಮಾಡಿದ್ರೆ ನಿಮ್ಗೆ ಕಾಂಪ್ರೇಷನ್ ಇರುತ್ತೆ. ಎಲ್ಲ ಆದಮೇಲೆ ನೋಡಿ ಎಲ್ಲ ಡಿಮ್ಯಾಂಡ್ ಬರ್ತವೆ, ಒತ್ತಡಗಳು ಬರ್ತವೆ. ಹಾಂ, ಈಗ ಅದಕ್ಕೆ ನೀವು ಯಾವ್ದು ಪ್ರಾಜೆಕ್ಟ್ ಮಾಡಿದ್ರೆ ನೀವು ಪ್ರೋಗ್ರಾಮ್ ಹಾಕ್ಬೇಕು. 18 ಮಂತ್ಸ್ದು ಯಾವ ತಿಂಗಳಲ್ಲಿ ಏನೇನು ಹಾಕ್ಬೇಕು. ನೀವು ಆ ಸಿಸ್ಟಮೇ ಇಲ್ಲ. ಎಲ್ಲ ಮಾಡಿ ಅವ್ರು ಮಾಡಿದಂಗೆಲ್ಲ ನೀವು ಹೆಸರು ಹೋದರೆ ನಿಮ್ಮ ಪ್ರಾಜೆಕ್ಟ್ ಹೆಂಗೆ ಮುಗ್ತೀವಿ? 6 ವರ್ಷ 8 ವರ್ಷ ಆದರೆ ಅವ್ರಿಗೂ ಲಾಸು, ನಮ್ಮ ಕೆಲಸ ಆಗೋದು, ಕಾಂಟ್ರಾಕ್ಟ್ಗೂ ಲಾಸ್ ಅಲ್ಲ. ಹೋದರೆ ನಿಮ್ಗೆ ಎಷ್ಟು ಅವಗಾಹನ ಇದ್ರ ಮೇಲೆ? ಹಾಂ, ನಮ್ಮ ರೈತರಿಗೆ ಗೊತ್ತಾಗೋದು ಕ್ಯೂಸೆಕ್ಸ್ ಅಂದರೆ ಎಷ್ಟು ಕೊಡ್ತೀರಾ? ನಿಜ ಗೊತ್ತಿಲ್ಲ ಅವ್ರಿಗೆ. ನೀವು ಫಸ್ಟ್ ನೋಡ್ತಾರೆ ಅಂದರೆ ನೀವು ಎಷ್ಟು ವರ್ಷ ಇದ್ರಿ ಪ್ರಾಜೆಕ್ಟ್ ಮೇಲೆ ಪಾಟಲ್ ನೋಡ್ರಿ. ಹಾಂ, ಅಂದರೆ ಇದ್ರ ಬಗ್ಗೆ ಅವ್ರಿಗೆ ಅವಗಾಹನ ಇಲ್ಲ ಅಂತ ನಾನು ಹೇಳೋದು ಅಷ್ಟೇ. ಬರ್ತಾರೆ ಹೋಗ್ತಾರೆ ಅಷ್ಟೇ, ಬಿಲ್ ಮಾಡ್ತಾರೆ ಅಷ್ಟೇ. ಗೊತ್ತೇ ಇಲ್ಲ ಅವ್ರಿಗೆ. ನೀವು ಕೇಳಕ್ಕೆ ಹೋಗ್ಬೇಡ್ರಿ. ಐ ಡೋಂಟ್ ಲೈಕ್ ಇಟ್ ಸರ್. ಅದಲ್ಲಪ್ಪ, ಇಲ್ಲಿ ನೀವು ಪಂಪ್ ಮಾಡ್ತೀರಲ್ಲ, ಈ ಪೈಪಲ್ಲಿ ಎಷ್ಟು ಕ್ಯೂಸೆಕ್ಸ್ ಬರುತ್ತೆ? 290 TMC ನೀವು ನೀರು MCFT ನೀರು ಕೊಡ್ತಾ ಇದ್ದೀವಿ. ಅವೆಲ್ಲ ನಿಮ್ಮ ಮೈಂಡ್ನಾಗ ಇರ್ಬೇಕು. ಒಂದು ಪ್ರಾಜೆಕ್ಟ್ ಇನ್ಚಾರ್ಜ್ ಇದ್ರೆ ಇದು ಯಾವ್ದು ಸಲ ಮಾಡ್ತಾ ಇದ್ದೀವಿ, ಎಷ್ಟು ಪೊಟೆನ್ಷಿಯಲ್ ಅದ, ಎಷ್ಟು ಕೆರೆ ಬರ್ತಾವೆ, ಎಷ್ಟು ಪಂಪಿಂಗ್ ಅದ. 28.8 ಕ್ಯೂಸೆಕ್ಸ್ ಟೋಟಲ್ ಸರ್ ನಮ್ಮದು. 6 ಪಂಪಿಂಗ್. ಈಚ್ ಪಂಪು ಪೊಟೆನ್ಷಿಯಲ್ ಎಷ್ಟು ಕ್ರಿಯೇಟ್ ಆಗ್ತದೆ? 2 ಸ್ಟ್ಯಾಂಡ್ ಬೈ 6+2 ಅಲ್ವಾ? ಸ್ಟ್ಯಾಂಡ್ ಬೈ 6 ಪಂಪು 7 ಕ್ಯೂಸೆಕ್ಸ್ 742. ನಿಮ್ಮ ಹೆಸರೇನು? ಈಗ 6 ಪಂಪ್ ವರ್ಕ್ ಮಾಡಿದ್ರೆ ಎಷ್ಟು ಪೊಟೆನ್ಷಿಯಲ್ ಕ್ರಿಯೇಟ್ ಆಗುತ್ತೆ ಇನ್ ಅಡಿಷನ್ ಟು ದಿಸ್ ಕೆರೆಗಳು ಬಿಟ್ಟರೆ?
ಇರಿಗೇಷನ್ ಇದೆಯಾ ಸರ್ ಕೆರೆಗಷ್ಟೇ ಇದೆ ಸರ್. ಎಷ್ಟು ಕೆರೆಗಳು ಬರ್ತಾರೆ ಟೋಟಲ್? 9 ಪ್ಲಸ್ ಮ್ಯಾಕ್ಸ್ ಸರ್ 13 ಕೆರೆ ಸರ್. ಆ ಕೆರೆಯಿಂದ ಪೊಟೆನ್ಷಿಯಲ್ ಏನಿಲ್ಲ. ಇಲ್ಲ ಸರ್ ಆದರೆ ಗ್ರೌಂಡ್ ವಾಟರ್ ಚಾರ್ಜ್ ಆಗಿ ಗ್ರೌಂಡ್ ವಾಟರ್ ಬಿಟ್ಬಿಟ್ರೆ ವಾಟರ್ ಮಾಸ್ಗೆ ಇರಿಗೇಷನ್ ಕೆರೆಗಳಿಂದ ಇರಿಗೇಷನ್ ಇಲ್ಲ ಇರಬೇಕು. ಸರ್ ಹಿಂಗೆ ಇರುತ್ತೆ ಇದೆ ಅಚ್ಚುಕಟ್ಟು ಕೆಳಗೆ ಇರುತ್ತೆ ಅಚ್ಚು